ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿ ನೋಡ್ಕೊಳಮ್ಮ. ನೀನು ನಮ್ ಸತ್ಯನ್ ನೋಡ್ಕಲಿ, ನನ್ ಮಗನ ಹೇಗ್ ಜೋಪಾನ ಮಾಡ್ತಾಳೆ ಅಂತ. ನೀನು ಹಾಗೆ ಬಾಲನ್ ನೋಡ್ಕೋಬೇಕು. ಅಕ್ಕ ಸಮಾಧಾನ ಸಮಾಧಾನ. ನಮ್ ಕಾತಿನೂ ಸತ್ಯನ ಬಂಗಾದಂಗ್ ನೋಡ್ಕೋತಾನೆ. ನಿನಗ್ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು ಅಲ್ವಾ? ಸತ್ಯನ ಹೊಗಳೋದಕ್ಕೆ ಶುರು ಮಾಡ್ಕೊಂಡ್ ಬಿಡ್ತೀಯ. ಅಯ್ಯೋ ನೋಡಿ ಹಂಗೇನೆ. ಭಾವ, ಎಲ್ರನ್ನೂ ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಲ್ಲ ಸತ್ಯ ಅವರೇ, ನೀವು ಕಾರ್ತಿಕ್ ಅವ್ರಿಗೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ಬೇಕಾದ್ರೆ ನಾವು ಬರದೇ ಇರ್ತೀವ ಹೇಳಿ? ಅಂದ್ರೆ ಇದೆಲ್ಲ ಪ್ಲಾನು ಸತ್ಯಂದ? ಅಫ್ಕೋರ್ಸ್, ಪ್ಲಾನಿಂಗ್ ಎಲ್ಲ ಅದಕ್ಕೆ, ಇದು ಎಕ್ಸಿಕ್ಯೂಷನ್ ನಂದು ಮತ್ತೆ ಮಂಜುಣಂದು. ಓಕೆ ಓಕೆ ಓಕೆ, ಟೈಮ್ ಟು ಕಟ್ ದಿ ಕೇಕ್. ಎಲ್ರು ರೆಡಿನಾ? ಆಗ್ಲಿಂದ ಯಾವುದೋ ಫೋನ್ ಬರ್ತಿದೆ, ಸ್ಟೇಷನ್ ಇಂದ ಅನ್ಸುತ್ತೆ. ಮೇಡಮ್, ಕಮಿಷನರು ನಿಮ್ಮನ್ನು ಬರೋದಕ್ಕೆ ಹೇಳ್ತಿದ್ದಾರೆ. ಪ್ಲೀಸ್ ಮೇಡಮ್, ಅರ್ಜೆಂಟಾಗಿ ಬನ್ನಿ, ಇಲ್ಲಾಂದರೆ ಮತ್ತೆ ಏನಾದರೂ ಸಮಸ್ಯೆ ಆಗುತ್ತೆ. ಓಕೆ ಸರ್, ನಾನು ಬರ್ತೀನಿ. ಓಕೆ ಮೇಡಮ್, ಸರಿ. ನನ್ ಸೊಸೆ ಇತ್ತೀಚೆಗೆ ಎಷ್ಟು ಬ್ಯುಸಿ ಅಂದ್ರೆ ನಮ್ ಕೈಗೆ ಸಿಗಲ್ಲ. ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ. ನನಗಂತೂ ನನ್ ಸೊಸೆ ನೋಡಿದ್ರೆ ಹೆಮ್ಮೆ ನೋಡಿ. ಏ ಹುಡ್ಗಿ, ಆಯ್ತಾ ನಿನ್ ಕರ್ತವ್ಯದ ಕರೆ? ಈಗ್ಲಾದ್ರೂ ಕೇಕ್ ಕಟ್ ಮಾಡ್ವಾ? ಅತ್ತೆ, ಐ ಆಮ್ ಸೋ ಸಾರಿ. ನನ್ಗೆ ಸ್ಟೇಷನ್ ಇಂದ ಕಮಿಷನರ್ ಫೋನ್ ಮಾಡಿದ್ದಾರೆ, ನಾನು ಹೋಗ್ಲೇಬೇಕು. ಕೇಕ್ ಕಟ್ ಮಾಡ್ಬಿಟ್ಟು ಹೋಗಮ್ಮ. ಇಲ್ಲ ಗಿರ್ಜಮ್ಮ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಅಮಲ್ ಬೇಬಿ, ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ನೀವೆಲ್ಲ ಮುಂದುವರಿಸಿ. ಅಮಲ್ ಬೇಬಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಅದು ಸ್ಟೇಷನ್ ಇಂದ ಕಮಿಷನರ್ ಸರ್ ಫೋನ್ ಮಾಡಿದ್ರು. ನಾನು ಬೇಗ ಬಂದ್ಬಿಡ್ತೀನಿ. ಹಾ, ಹ್ಯಾಪಿ ಬರ್ತ್ಡೇ. ಅಲ್ಲ ಸತ್ಯ, ಫೋನ್ ಮಾಡಿ ಅವ್ರಿಗೆ ಹೇಳಕ್ಕಾಗಲ್ವಾ? ಅಮ್ಮ, ಸತ್ಯನ್ ಕೆಲಸ ಇದೆ, ಅದ್ರ ಅರ್ಜೆನ್ಸಿ ನನಗೆ ಅರ್ಥ ಆಗುತ್ತೆ. ಸತ್ಯ, ನೀನು ಬೇಗ ಹೋಗಿ ಬೇಗ ಬಂದ್ಬಿಡು. ಬಟ್ ನೀನು ಬರೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೇಡ ಅಮಲ್ ಬೇಬಿ, ನನಗೋಸ್ಕರ ನೀನು ಎಲ್ಲರನ್ನು ಕಾಯಿಸ್ಬೇಡ ಪ್ಲೀಸ್. ಚಾನ್ಸೇ ಇಲ್ಲ ಸತ್ಯ. ನೀನ್ ಬಂದ್ಮೇಲೆ ನಾನ್ ಕೇಕ್ ಕಟ್ ಮಾಡೋದು. ಆಯ್ತಮ್ಮ, ನೀನ್ ಹೋಗ್ಬಾ, ನಾವು ಕಾಯ್ತಾ ಇರ್ತೀವಿ. ಬರ್ತೀನಿ. ಸತ್ಯ, ಬೇಗ ಬಂದ್ಬಿಡು.
ಓ ಮೈ ಗಾಡ್, ಸೀಮೆಗಿಲ್ದಿರೋ ಪೊಲೀಸ್ ಇವಳು. ಕೇಕ್ ಕಟ್ ಮಾಡಿ ಹೋಗಿದ್ದಿದ್ರೆ ಇವಳು ಗಂಟೆ ಏನು ಹೋಗ್ತಾ ಇತ್ತು. ಅದಕ್ಕೆ ಸರಿಯಾಗಿ ಇವನ್ ಬೇರೆ ಅವಳು ಬರ್ದೆ ಕೇಕ್ ಕಟ್ ಮಾಡಲ್ವಂತೆ. ಸುಮ್ಮನೆ ನಮ್ ನಿದ್ದೆ ಹಾಳು. ಡಾರ್ಲಿಂಗು, ಅವಳು ಬರೋ ತನಕ ನಾವು ಕಾಯ್ಬೇಕಾ? ಅಲ್ಲ, ಕೇಕ್ ಕಟ್ ಮಾಡಿದ್ರೆ ತಿನ್ಬೋದಿತ್ತು. ಸುಹಾಸ್, ಅವಳೇನು ಕ್ವೀನ್ ಎಲಿಜಬೆತ್ತಾ? ಅವಳು ಬರೋವರೆಗೂ ನಾವ್ ಯಾಕೆ ಕಾಯ್ಬೇಕು? ನಾವ್ ಹೋಗಿರೋಣ. ಅವಳು ಬಂದ್ಮೇಲೆ ಅವರೇ ಕರೀತಾರೆ. ಎಚ್ಚರ ಇದ್ರೆ ಬಂದ್ರೆ ಆಯ್ತು. ಕರೆಕ್ಟ್ ಕರೆಕ್ಟ್. ಬಂದ್ರೇಲೆ ಎಸ್ ಸರ್. ಇನ್ನು ಎಷ್ಟೊತ್ತಾಗುತ್ತೆ ನಿಮ್ಮ ಮೇಡಮ್ ಬರೋದು? ಇನ್ಫಾರ್ಮ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ ಸರ್. ಸಿ ಪಿ ಸಾಹೇಬ್ ಬಂದಿರೋ ಇನ್ಫಾರ್ಮ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್, ಆನ್ ದ ವೇ ಇದ್ದೀನಿ ಅಂತ ಹೇಳಿದ್ರು. ನೋಡಿ ಸರ್, ನೀವು ಬಂದಿದ್ದೀರಿ ಅಂತ ಗೊತ್ತಿದ್ರು ಎಷ್ಟು ಇರ್ರೆಸ್ಪಾನ್ಸಿಬಲ್. ಸತ್ಯ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆಸ್ದೆ. ಹೇಳಿ ಸರ್. ಆ ಫೇಕ್ ಮೆಡಿಸಿನ್ ಕಂಪನಿ ಓನರ್ ಯಾರು ಅಂತ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಹೌದಾ? ಇದು ನಿಜಕ್ಕೂ ಒಳ್ಳೆ ವಿಷಯ. ಯಾರು ಸರ್ ಅದು? ಅದ್ಯಾರೇ ಆಗಿದ್ರು ಅವ್ರನ್ನ ಬಿಡೋ ಮಾತೇ ಇಲ್ಲ ಸರ್. ಸಮಾಜಕ್ಕೆ ಕಂಟಕ ಆಗಿರೋ ಇಂಥವ್ರನ್ನ ಬಿಡಬಾರ್ದು. ಹೇಳಿ ಸರ್, ಅದ್ಯಾರು ಅಂತ ಹೇಳಿ. ಹೇಳ್ತೀವಿ, ಬಟ್ ಅವ್ರನ್ನ ನಿನ್ನ ಕೈಯಲ್ಲಿ ಅರೆಸ್ಟ್ ಮಾಡೋಕ್ಕಾಗತ್ತಾ? ಯಾಕಾಗಲ್ಲ ಸರ್, ಖಂಡಿತವಾಗ್ಲೂ ಆಗುತ್ತೆ. ನನ್ನ ಬಗ್ಗೆ ಅನುಮಾನ ಬೇಡ ಸರ್. ನೋಡಿ ಸತ್ಯ, ನೀವು ನನ್ನ ಮಾತನ್ನು ಕೇಳೋದೇ ಆದರೆ ನೀವು ಈ ಕೇಸಿಂದ ಹೊರಗಡೆ ಇರೋದೇ ಒಳ್ಳೆಯದು. ಯಾಕೆ ಸರ್, ಏನಾಯ್ತು? ಯಾಕೆಂದ್ರೆ ಆರೋಪಿನ ನಿಮ್ಮ ಕೈಯಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ. ಸರಿ, ಕೇಸ್ ಫೈಲ್ ಆಗಿರೋದು ನನ್ನ ಸ್ಟೇಷನಲ್ಲಿ ಸರ್. ಆ ಮಗುನ್ ಕಳ್ಕೊಂಡಿರೋ ಅಮ್ಮಂಗೆ ನಾನು ಮಾತು ಕೊಟ್ಟಿದ್ದೀನಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.